ಊಟ ಕೂತ್ಕೊಂಡಾಗೆ ಅವರು ನಾನಿವತ್ತು ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ತುತ್ತು ಅದು ಮುದ್ದೆ ಇರ್ಬೋದು, ಅನ್ನ ಇರ್ಬೋದು, ತಗೊಂಡು ಕೂತ್ಕೊಂಡು ಪಕ್ಕಿಡೋರು. ಏನು ತಾತ ಯಾಕೆ ವೇಸ್ಟ್ ಮಾಡ್ತೀಯ ಅಂತ ನಾನು ಹುಡುಗನಲ್ಲ ಅಂತ ಕೇಳಿದೆ. ನೋಡು, ಅನ್ನ ಕೊಟ್ಟವ್ರೆ, ರೈತನ ಕೊಡೋ ಕಾಣಿಕೆ ಅದು. ರೈತನ ಹೆಸರು ಹೇಳ್ಕೊಂಡು ಭಗವಂತನಿಗೆ ಕೊಡೋದು. ಏನು ದೇವ್ರು ಬಂದು ತಿಂತಾನೆ? 4 ವರ್ಷ ಆಗ್ತೇನೆ ನಾನು. ಮೇ ಬಿ ನಾನು 8ನೇ ಕ್ಲಾಸು ಮಧ್ಯ, ಇಲ್ಲ 7 ಇರ್ಬೋದು. ಅದನ್ನು ಏನು ಮಾಡ್ತೀವಿ ನಾವು, ತಟ್ಟೆ ಊಟ ಬಿಟ್ಟಿದ್ದು ಕೂನ್ಗೆ ಹಾಕ್ತೀವಿ. ಆ ಕೂನಲ್ಲಿದ್ದೆ ಅಂತ ತಗೊಂಡೋಗ್ತಾರೆ, ಹಸುಗಳಿಗೆ ಇರ್ತಾರೆ. ಎತ್ತುಗಳಿಗೆ, ಹಸುಗಳಿಗೆ, ಪ್ರಾಣಿಗೆ ಸೇರ್ತದೆ, ದೇವ್ರಿಗೆ ಸೇರ್ತಂಗೆ ತಾನೆ ಅಂದರು. ನಿಮ್ಗೆ ಯಾರು ಹೇಳಿದ್ರು ಇದು ಅಂದೆ. ಒಬ್ಬ ಕುಮದೇಂದು ಅಂತ ಮುನಿಗಳಿದ್ರಂತೆ. ಅವರು ಬಸವೇಶ್ವರನ ಗುಡಿಯಲ್ಲಿ ವಾಸ ಅಂತೆ. ದೇವಸ್ಥಾನ ಅವ್ರು ತೋರಿಸಿದ್ರಿ ಸರ್. ಕುಮದೇಂದು ಒಂದು ಮುನಿ ಇದ್ರು. ಅವ್ರು ಬರೀ ಫಲಹಾರ ಅದು ಯಾರ ಕೊಟ್ಟಿದ್ದು ತಿನ್ನೋರು ಅಷ್ಟೇ, ಬೇರೆ ಏನು ಉಪಯೋಗಿಸ್ತಿರ್ಲಿಲ್ಲ. ಹಾಲು ಕೊಟ್ಟರೆ ಕುಡಿಯೋರು. ಅವರು ಏನೇ ಕೊಡಲಿ, ಹಾಲು ಕೊಟ್ಟರೆ 3 ಬೆಳ್ಳಿಟ್ಬಿಟ್ಟು ಹಿಂಗೊಂದರು ಅಂತೆ ನೆಲಕ್ಕೆ ಬೂತಾಯಿಗೆ. ಹಣ್ಣು ತಿನ್ನೋರು, ಬಾಳೆಹಣ್ಣು ಅದು ಇದು, ತರಕಾರಿಗಳು ಕೊಟ್ಟರೆ ತಿನ್ನೋರು. ಅಪರೂಪ ಅವರು ಅನ್ನ ತಿಂತಾ ಇದ್ದಿದ್ದು. ಏನು ಕೊಟ್ಟರು ಒಂದು ಸ್ವಲ್ಪ ಇಡೋರು. ನಾವು ಅವ್ರನ್ನ ಕೇಳಿದ್ವಿ ಅಂತ. ಅಲ್ಲಿಂದ ಯಾರವರು ಕುಮದೆ ಅಂದರು, ಅದೇನೋ ಒಬ್ಬ ಗುರುಗಳು ಮಹರ್ಷಿಗಳವರು ಯಾವಾಗ ಧ್ಯಾನ ಮಾಡೋರು. ವರ್ಷೆಲ್ಲ ಮಣ್ಣಿನ ಗೋಡೆ ಒಳಗೆ ದೊಡ್ಡ ಉತ್ತ ಬೆಳೆದಿತ್ತು. ಇಷ್ಟು ನೋಡಿದ್ರೆ ಬಸವೇಶ್ವರ ನೋಡಿದ್ರು ಉತ್ತ. ನೀವು ಈ ಕಡೆ ದೇವ್ರ ಬಲಗಡೆ ಇಷ್ಟು ಮಣ್ಣಿನ ಉತ್ತ. ಆ ಉತ್ತಕ್ಕೆ ಹೋಗ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡೋರು. ಕುಮಾರದಾನ್ ಬಾಯಿ ಅಂತಿದೆ. ಸುಬರ್ಣ ಅವ್ರದ್ದು ಇವತ್ತು ಕುಮಾರದಾನ್ ಬಾಯಿ ಅಂತಾನೆ ಕರೆಯೋದು ಅದನ್ನು. ಮೊನ್ನೆ ಶಿಥಿಲಾಗೋಯ್ತು. ಊರಲ್ಲಿ ಗಲೀಜೆಲ್ಲ ತಗೊಂಡು ಏನಕ್ಕೆ ಉಪಯೋಗ ಇಲ್ಲದೆ ಆಯ್ತಲ್ಲ. ನಾವು ಅದ್ರಲ್ಲಿ ಕೈಕಾಲು ತೊಳೆದಿದ್ದೀವಿ, ನೀರು ಕುಡಿದಿದ್ದೀವಿ. ನಮ್ಮ ತೋಟ ಅದ್ರ ಪಕ್ಕನೇ ಇರೋದು. ನಮ್ಮ ಪಿತಾದೀತ ಆಸ್ತಿ. ಕಟ್ಟಡ ಎಲ್ಲ ಫಸ್ಟ್ ಕ್ಲಾಸ್ ಆಗಿತ್ತು. ಒಂದು 20 ಅಡಿ ಆಳನೂ ಇತ್ತು. ಮೆಟ್ಲುಗಳು ಇಟ್ಟಿತ್ತು. ಆ ಮೆಟ್ಲುಗಳ ಮೇಲೆ ಇಳಿದೋಗಿ ಅದರಲ್ಲಿ ಸ್ನಾನ ಮಾಡೋದು ಬೆಳಗಿನ ಜಾವನೇ. ಬೆಳಗಿನ ಜಾವ ಇನ್ನೂ ಹೊತ್ತು ಸೂರ್ಯ ಹುಟ್ಟಿರಲ್ಲ. ಅಷ್ಟೊತ್ತಿಗೋಗಿ ಧ್ಯಾನ ಮಾಡೋರು. ದೀಪದ ಬೆಳಕು ಯಾವಾಗಲೂ ಇಡೀ ನೈಟ್ ದೀಪ ಉರಿಯೋದು. ಆ ಥರ ಅವ್ರು ಏನೋ ಯಾವ ಯೋಚನೆ ಮಾಡ್ಕೊಂಡು ಏನೋ ಇಟ್ಕೊಂಡಿದ್ರು. ಉದ್ದೇ ಆದ ಒಂದು ಜೋಳಿಗೆ ತೆಗೆಸ್ಕೊತಾರಲ್ಲ, ಬಟ್ಟೆ ಜೋಳಿಗೆ, ಅದರಲ್ಲಿ ಜೋಡಿಸ್ಕೊಂಡು ಪೆಟ್ಟಿಗೆಗಳು ಇಟ್ಕೊಂಡು, ಮರದ ಪೆಟ್ಟಿಗೆಗಳು ಬಾಕ್ಸ್ ಟೈಪು ಇಟ್ಕೊಂಡು ಏನೋ ಮಾಡ್ತಾ ಇರೋರು. ಅವರು ಜೋಡಿಸ್ತಾ ಇರೋರೆಲ್ಲ ನೆಲದ ಮೇಲೆ. ನೆಲ ಹಸಿರಿನ ಗೋಮೂತ್ರ ಸಗಣಿ ತಂದು ಸಾರಿಸ್ಬಿಟ್ಟು ಲೆವೆಲ್ ಮಾಡಿ ಅದ್ರ ಮೇಲೆ ಜೋಡಿಸ್ಕೊಂಡು ಏನೋ ಲೆಕ್ಕಗಳು ಅವ್ರು ನಮ್ಗೆ ಗೊತ್ತಾಗಲ್ಲ. ನಾವು ಸುಮ್ಮನೆ ನಿಂತ್ಕೊಂಡು ನೋಡಿದ್ರಿ, ಕೂತ್ಕೊಳ್ರಿ ಅನ್ನೋರು. ನಾವು ನೆಲದಲ್ಲಿ ಕೂತ್ಕೊಂಡು ನೋಡಿ, ನಮಗೇನು ಅರ್ಥವಾಗ್ತಾ ಇಲ್ಲ ಅಂತ ಅವ್ರ ಕತೆ ಹೇಳೋರು. ಅದು ಹಿಂಗೆ ದಿನೇ ಶಿಥಿಲಾಗಿ ಅದು ಯಾರು ಉಪಯೋಗಿಸ್ದೆ ನೀರು. ಗೋಗಳು ಕುಡಿಯೋಕೆ ಹೋಗೋದು. ಮೆಟ್ಲುಗಳಾಕಿದ್ರು. ಈಗ ಅದೆಲ್ಲ ಸುತ್ತು ಗಿಡ ಮರ ಬೆಳ್ಕೊಂಡ್ಬಿಡ್ತು. ಅದು ಆ ಜಾಗ ನಿಮ್ಮ ಜಮೀನಲ್ಲೇ ಇದೆಯಾ ಸರ್? ಅದು ನಮ್ಮ ಜಮೀನು ಪಕ್ಕದಲ್ಲಿ. ನಮ್ಮ ದೊಡ್ಡಪ್ಪನವರು ತೋರಿಸಿದ್ರು ನಮ್ಗೆ ಅವತ್ತು ಬಾವಿನ. ಈಗ ಅದು ಯಾರ್ದಿದೆ ಅಂತ ಅದು ಬೇರೆಯವ್ರದ್ದಿದೆ. ಅವತ್ತು ಅಭಿನಂದನ್ ಅವರು ತೋರಿಸಿದ್ರು. ಅದ್ರ ಪಕ್ಕದ ನಮ್ದು ಅಟ್ಯಾಚು. ಅದು ನಮ್ಮ ದೊಡ್ಡಪ್ಪನವರು ಜಮೀನು ಭಾಗದಲ್ಲಿದೆ.